ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಈಗಂತೂ ಎಲ್ಲ ಮಾಧ್ಯಮದಲ್ಲಿ ಡಾಕ್ಟರ್ ಶಿವಾನಂದ ನೀಲಣ್ಣವರ ಚರ್ಚೆ, ಅವನ ಭಯಾನಕ ಇತಿಹಾಸ ಅಂತ ಹೇಳ್ತಾ ಮತ್ತೇನು ಹೇಳ್ತಾ ಜೋರ್ದಾರ್ ಅಂತ ರಭಸವಾಗಿ ನಮ್ಮ ಪತ್ರಿಕಾ ರಂಗ ಅವರನ್ನು ಅಥವಾ ಅದರಲ್ಲಿ ನಮ್ಮ ಮೀಡಿಯಾ ಜಬರ್ದಸ್ತಾಗಿ ಅವ್ರ ಬಗ್ಗೆ ಅವನ ಕಥೆಯನ್ನು ಕಟ್ಟಿ ಅಥವಾ ಇದ್ದಿದ್ದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾಯಿದೆ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಎದ್ದಿಡೋದಕ್ಕೆ ಕಾರಣೀಕರ್ತರಾದಂಥವ್ರು ಇಬ್ಬರು, ವಿಶೇಷವಾಗಿ ಅವ್ರಿಗೆ ಬೆನ್ನಿದ್ದವರು. ಈ ಶಿವಾನಂದ ನೀಲಣ್ಣವರು ಪ್ರೆಸ್ ಕರೆದಾಗ ಅವರು 25,000 ಜನರನ್ನು ತೆಗೆದುಕೊಂಡ ಬೆಳಗಾವಿ ಸ್ವಚ್ಛ ಮಾಡ್ತಾನಂದಾಗ, ಪಾಂಪ್ಲೆಟ್ಸ್ ಮಾಡಿ ಹಂಚಿದಾಗ 36% ಮಾಡ್ತಾನಂದಾಗ ಯಾವ ಮೀಡಿಯಾನೂ ಅದು ದೊಡ್ಡದಾಗಿ ಮಾಡಲೇ ಇಲ್ಲ. ಕಳೆದ 15-20 ದಿವಸದಿಂದ ಇದು ನಡೀತಾನೆ ಇದೆ ಮತ್ತು ಹಲವು ವರ್ಷಗಳಿಂದ ಇದು ಮಾಡ್ತಾ ಇದ್ದಾನೆ ಅನ್ನೋಂಥ ಸುದ್ದಿಗಳು ಇದ್ದಾವೆ. ಈ ವ್ಯಕ್ತಿ ಇಲ್ಲಿವರೆಗೆ ಯಾರೂ ಮುಟ್ಲಿಕ್ಕೆ ಹೋಗಿರಲ್ಲ. ಈ ಸಾಹಸವನ್ನು ಮಾಡಿದವರು ಬೆಳಗಾವಿ ಇಬ್ಬರು ಪತ್ರಕರ್ತರು ನಾವು ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲೇ. ನಮ್ಮ ಏನಪ್ಪ ಅಂತಂದ್ರೆ ಸದಾನಂದ ಭಾಮಣಿಯವರು, ಇನ್ನೊಬ್ಬರು ನಮ್ಮ ಬಾಪುಗೌಡ ಪಾಟೀಲ್ ಬೆನ್ನತ್ತಿದ್ರು ಇದಕ್ಕೆ. ಯಾಕಂದ್ರೆ ಇದು ಸಾರ್ವಜನಿಕರ ದುಡ್ಡನ್ನು ಹೊಡೆಯುತ್ತಿರುವಂಥ ವ್ಯವಸ್ಥಿತವಾದಂಥ ಒಂದು ಯೋಚನೆ ಅಥವಾ ಒಂದು ಕಹಿ ಸತ್ಯ. ಆದರೆ ಇದನ್ನು ಯಾರು ಇನ್ನೊಂದು ಪ್ರೆಸ್ ಕರೆದ್ರು, ಅವರು ಸಾಕಷ್ಟು ಮಂದಿ ಮಾತಾಡಿ ನಿಲ್ಲೋರು ಮಾತಾಡಿದ್ರು, ಏನೆಲ್ಲ ಮಾಡಿದರು, ಯಾರೂ ಇದನ್ನು ಎತ್ತಿರಲಿಲ್ಲ, ಮಾತಾಡಿರಲಿಲ್ಲ. ಆದರೆ ಈ ಇಬ್ಬರ ಸಾಹಸಿಗರ ಬೆನ್ನತ್ತೆ ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಮಾಡಿದ್ರು. ಅವ್ರು ಮೊದಲೇ ಥ್ಯಾಂಕ್ಸ್ ಹೇಳೋ ಜೊತೆಗೆ ಇವತ್ತೆಲ್ಲರೂ ನಾವು ಮಾತಾಡ್ತಾ ಇದ್ವಿ. ಮತ್ತು ಇದು ಆಗಬಾರ್ದಾಗಿತ್ತು. ಇಂಥ ಘಟನೆ ಆದಾಗ ಜನಸಾಮಾನ್ಯರು ಎಚ್ಚರಗೊಳ್ಬೇಕಾಗಿದೆ. ಇವತ್ತೇನು ಡಾಕ್ಟರ್ ಶಿವಾನಂದ ನೀಲಣ್ಣವರಿಂದ ರಾಜಕೀಯ ಶಕ್ತಿ ಇದನ್ನೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕಪ್ಪ ಅಂತಂದರೆ ಇಲ್ಲಾಂದರೆ ಇಲ್ಲಿ ಅನೇಕ ನಮ್ಮ ರಾಜಕಾರಣಿಗಳಿದ್ದಾರೆ ಇಂಥ ದುಡ್ಡನ್ನು